ವೈ ಹೊಸಕೋಟೆ ಗ್ರಾಮದ ವೈಕುಂಠ ಏಕಾದಶಿ ವಿಶೇಷ ಹೂವಿನ ಅಲಂಕಾರ ಹಾಗೂ ದೇವರ ದರ್ಶನ ಜಿಲ್ಲಾ ಮಟ್ಟದ ತಾಲೂಕು ವ್ಯಾಪ್ತಿ ಹೋಬಳಿ ಮಟ್ಟದ ವೈ ಹೊಸಕೋಟೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲಂಕಾರ ಎಂದು ನೋಡದ ಈ ದಿನ ಸಮಸ್ತ ಜನತೆಯ ಎಲ್ಲಾ ಭಕ್ತರ ಹಾಗೂ ಜನಸಾಮಾನ್ಯರಲ್ಲಿ ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಮರೆಯಲಾರದ ಈ ದಿನ ವೈಕುಂಠ ಏಕಾದಶಿ ದೇವರ ಅಲಂಕಾರ ಮೆರುಗು ತಂದ ಭಕ್ತರ ಕೋರಿಕೆಗಳ ಪವಾಡ ಮಹಿಮೆ ಎಲ್ಲ ಭಕ್ತರಲ್ಲಿ ಮಾತಾಗಿದೆ. ಹಾಗೂ ರಾತ್ರಿ ದೇವಸ್ಥಾನದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ವೆಂಕಟೇಶ್ವರ ಸ್ವಾಮಿ ನೃತ್ಯ ಎಂದು ನೋಡದ ಜನರಲ್ಲಿ ಮೆರುಗು ತಂದ ಅದ್ಭುತವಾಗಿತ್ತು. ಏಕೈಕ ಗ್ರಾಮ ವೈ ಹೊಸಕೋಟೆ ಈ ದಿನ ಸಾಕ್ಷಿಯಾಗಿದೆ. ಹಾಗೂ ಗೌರವಾನ್ವಿತ ಮಾಜಿ ಎಂಎಲ್ಎ ವೈ ನಾರಾಯಣಸ್ವಾಮಿರವರು, ಅವರ ಬೆಂಬಲಿಗರು, ಗಣ್ಯರು, ಹಿರಿಯರು, ಜನಸಾಮಾನ್ಯರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಗೌರವಾನ್ವಿತರು ವೈ ನಾರಾಯಣಸ್ವಾಮಿ ರವರು ದೇವಸ್ಥಾನದ ಈ ದಿನ ವಿಶೇಷತೆ ನಾವು ಸುಮಾರು 15 ದೇವಸ್ಥಾನಗಳ ದೇವರ ದರ್ಶನ ಭೇಟಿ ಮಾಡಿ, ಆದರೆ ಇಂತಹ ವೈ ಹೊಸಕೋಟೆ ದೇವಸ್ಥಾನದ ದೇವರ ಅಲಂಕಾರ ವಿಶೇಷತೆ ನಾನು ಮೊಟ್ಟಮೊದಲಿಗೆ ನೋಡಿದ ಸಂತೋಷ ವ್ಯಕ್ತಪಡಿಸಿದರು. ದೇವರ ಆಶೀರ್ವಾದ ಪವಾಡ ಮಹಿಮೆ ಕೋರಿಕೆಗಳು ಎಲ್ಲಾ ಜನಸಾಮಾನ್ಯರಿಗೂ ಹಾಗೂ ಕುಟುಂಬಗಳಿಗೂ ಸರ್ವತೋಮುಖ ಅಭಿವೃದ್ಧಿ, ನೆಮ್ಮದಿ, ಸುಖ, ಶಾಂತಿ ಸಿಗಲೆಂದು ಬಯಸಿದರು. ಅದಿವೋ ಅದಿವೋ ಅಲ್ಲದಿವೋ ಶ್ರೀಹರಿವಾಸಮು, అదివో అల్లదివో శ్రీహరివాసము, పదివేలు శేషుల పడగలమయము. అదివో అల్లదివో శ్రీహరివాసము, పదివేలు శేషుల పడగలమయము. అదివో అల్లదివో శ్రీహరివాసము. అది వెంకటాచలమఖిలో నదము, అదివో బ్రహ్మాదుల కపురూపము, అదివో నిత్య నివాసమఖిల మునులకు. ಇವತ್ತು ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಬಹಳ ಪವಿತ್ರವಾದ ದಿನ, ಶ್ರೇಷ್ಠವಾದ ದಿನ. ವೈಕುಂಠ ಏಕಾದಶಿಯ ಈ ದಿನದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಪುರಸ್ಕಾರಗಳು ಮತ್ತು ವಿಶೇಷವಾಗಿ ಆಶೀರ್ವಾದವನ್ನು ಪಡ್ಕೊಳ್ಳೋ ದಿನ. ಹಾಗಾಗಿ ಇಡೀ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಇವತ್ತು ವೈಕುಂಠ ಏಕಾದಶಿಯನ್ನು ಬಹಳ ಅದ್ಭುತವಾಗಿ, ಭಕ್ತಿಪೂರ್ವಕವಾಗಿ ಮತ್ತು ನಿರ್ಮಲ ಮನಸ್ಸಿನಿಂದ ಆಚರಣೆ ಮಾಡ್ತಾರೆ. ನಾವೆಲ್ಲರ ಆಸೆ ಒಂದೇ. ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನು ಅಂದರೆ ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ದಿನೋ ಸುದಿನೋ ಭವಂತು ಅನ್ನುವ ನಾಣ್ಣುಡಿ ಏನಿದೆ, ಆ ರೀತಿಯಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸನಾತನ ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೆ ಒಂದು ಹೆಜ್ಜೆ ಎಲ್ರಿಗಿಂತ ಮುಂದೆ ಇಟ್ಟಿದ್ದಾರೆ. ಹಿಂದೂ ಚೆನ್ನಾಗಿದ್ದರೆ ನಮಗೆಲ್ಲರಿಗೂ ಭವಿಷ್ಯ. ಹಾಗಾಗಿ ಹಿಂದೂ ದೇಶವನ್ನ, ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವ ನರೇಂದ್ರ ಅವರ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಸಾಕಾರವಾಗುವ ರೀತಿಯಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಗಳಾಗಿದೆ. ವೈ ಹೊಸಕೋಟೆ ಜನ ಅದಕ್ಕೆ ಸಾಕ್ಷಿಭೂತರ ಕೆಲಸ ಮಾಡಿದ್ದಾರೆ. ನನಗೂ ಬಹಳ ಖುಷಿಯಾಗಿದೆ. ಬೆಳಗಿಂದ ಒಂದು 15 ದೇವಸ್ಥಾನಗಳಿಗೆ ಹೋಗಿದ್ದೆ, ಆದರೆ ಇಂಥ ವ್ಯವಸ್ಥೆ ಬಹುಶಃ ಎಲ್ಲೂ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಯುವಕರೆಲ್ಲ ಸೇರಿದ್ದಾರೆ, ಹಿರಿಯರು ಸೇರಿದ್ದಾರೆ, ತಾಯಂದಿರು ಸೇರಿದ್ದಾರೆ. ಎಲ್ಲರೂ ಭಕ್ತಿ ಭಾವದಿಂದ ಈ ವೈಕುಂಠ ಏಕಾದಶಿಯನ್ನ ಇವತ್ತು ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಬಹಳ ಪವಿತ್ರವಾದ ದಿನ, ಶ್ರೇಷ್ಠವಾದ ದಿನ. ವೈಕುಂಠ ಏಕಾದಶಿಯ ಈ ದಿನದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಪುರಸ್ಕಾರಗಳು ಮತ್ತು ವಿಶೇಷವಾಗಿ ಆಶೀರ್ವಾದವನ್ನು ಪಡ್ಕೊಳ್ಳೋ ದಿನ. ಹಾಗಾಗಿ ಇಡೀ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಇವತ್ತು ವೈಕುಂಠ ಏಕಾದಶಿಯನ್ನು
ಬಹಳ ಅದ್ಭುತವಾಗಿ ಭಕ್ತಿಪೂರ್ವಕವಾಗಿ ಮತ್ತೆ ನಿರ್ಮಲ ಮನಸ್ಸಿನಿಂದ ಆಚರಣೆ ಮಾಡ್ತಾರೆ. ನಾವೆಲ್ಲರ ಆಸೆ ಒಂದೇ, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನು ಅಂದ್ರೆ ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ದಿನೋ ಸುದಿನೋ ಭವಂತು ಅನ್ನುವ ನಾಣ್ಣುಡಿ ಏನಿದೆ ಆ ರೀತಿಯಲ್ಲಿ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಜೀವನ ಮಾಡಬೇಕು ಅನ್ನೋ ಆಸೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಎಲ್ರಿಗೂ ಒಳ್ಳೆಯದನ್ನೇ ಮಾಡು ದೇವರೇ ಅಂತೇಳಿ. ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನ ಒಂದು 8-9 ಕಡೆ ದೇವಸ್ಥಾನಗಳಿಗೆ ಹೋಗಿದ್ದೆ. ಆದರೆ ಹೊಸಕೋಟೆಯಲ್ಲಿ ಅದ್ಭುತವಾದ ಒಂದು ವ್ಯವಸ್ಥೆಯನ್ನು, ಈ ವೈಕುಂಠ ಏಕಾದಶಿ ನಾವು ಸಾಕ್ಷಾತ್ ತಿರುಪತಿಗೆ ಹೋದರೆ ಯಾವ ರೀತಿ ನಮ್ಗೆ ಭಾಸವಾಗುತ್ತೋ ಅನಿಸುತ್ತೋ ಅದೇ ರೀತಿ ಇವತ್ತು ಈ ಊರಿನಲ್ಲಿ ದೇವಸ್ಥಾನದ ಎಲ್ಲ ಸದಸ್ಯರುಗಳು, ಊರಿನ ಎಲ್ಲ ಗ್ರಾಮಸ್ಥರುಗಳು ಪಕ್ಷ ಭೇದವನ್ನು ಮರೆತು ಒಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರತಿ ಊರಿನಲ್ಲೂ ರಾಜಕಾರಣ ಇದ್ದೇ ಇರ್ತದೆ, ರಾಜಕಾರಣ ಹೊರತಾಗಿಯೂ ನಾವೆಲ್ಲ ಬದುಕಬೇಕಾಗಿದೆ. ಎಲ್ಲರೂ ಒಳ್ಳೆಯ ಮನಸ್ಸು ಯೋಚನೆ ಮಾಡಬೇಕಾಗಿದೆ. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಎಲ್ರಿಗೂ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ నన్ను కౌగిలించుకున్నావా? నా తల్లిదండ్రికి నిలయమైన నీ గుండెలపైకి నన్ను చేర్చుకున్నావా? నాతో పలికించుకున్న ఈ కీర్తనలకు ప్రతిఫలంగా ఇంత పెద్ద కూలి ముట్ట చెప్పావా? నా జన్మ తరించింది, చరితార్థమైంది. ఏడుకొండలవాడా, ఇదిగో నీ సొమ్ము 32,000 సంకీర్తనలు నిధి. ఈ చిరుకరికి నీ హృదయ భండారంలో భద్రంగా దాచుకుంటానులే గాని ఏమిటి అప్పుడే లెక్కలు అప్పు చెప్తున్నావు? అప్పుడే ఏమిటి స్వామి, ఈ కట్టె పుట్టి 95 సంవత్సరాలు గడిచిపోయాయి. పోయిన ఆ కాలాన్ని వెనక్కి తిప్పి అఖిల సృష్టి ధర్మాలను అధిగమించి మీ ఆయుష్ను పెంచుతుంది. మాలాగా ఎప్పుడు యవ్వనంతో ఉండే వరం ప్రసాదిస్తాను. నటన సూత్రధారే, నీ పరమపద సోపానపు ఆటలో కోరికల నిచ్చెనలు ఎక్కించడం, ఆశల పాములతో మింగించడం నాకు కొత్తేమీ కాదులే. ఇంకా ఈ దేహంపై మోహం ఉందా పోయిందా అని పరీక్షిస్తున్నావు కదూ గోవిందా? ఇది పరీక్ష కాదు. కాకపోతే ఏమిటి మరి? నీ కీర్తనపై వ్యామోహం. కవి మహారాజు, నీ పాటలను వింటూ ఎంత ప్రకటించామో, ఎంత పరవశించామో ఎలా చెప్పను. ఒకనాడు నువ్వు మా ఏకాంత సేవా సమయంలో జో అచ్యుతానంద జో జో ముకుంద లాలి పరమానంద రామ గోవింద జో 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 అంటూ లాలి పాడుతుంటే పసిబాలకున్న ఈ వటపత్రంపై పవడించి సేద తీరనయ్యా స్వామి. నా పాట ఒక్కపాటి ఇంకొకనాడు మా దేవేరులకు మంగళ నీరాజనాలు సమర్పిస్తూ మరో అద్భుత కీర్తన ఆలపించు. ఆ కీర్తన ఎడయటవయ్యా
స్వామి, ఈ సాక్షాత్కారం కళ కాదు కదా. ಇಷ್ಟೆಲ್ಲ ಇನ್ನು ವಿಶೇಷವಾದಂತಹ ಈ ಒಂದು ಸುಂದರ ಶ್ರೀ ವೆಂಕಟೇಶ್ವರ ಸ್ವಾಮಿ ಒಂದು ಕೃತಿಯನ್ನು ಈ ಒಂದು ದೇವರ ಸನ್ನಿಧಿಯಲ್ಲಿ ಮಾಡುವ ಅವಕಾಶ ಕೊಟ್ಟಿರುವಂತಹ ಆತ್ಮೀಯ ಸ್ನೇಹಿತರು ಹಾಗೂ ಶ್ರೀಯುತ ಚಂದ್ರ ಬಾಬು ಅವರ ಸುರೇಶ್ ಅವರಿಗೆ ನಮ್ಮ ಕಲಾವಿದರ ಪರವಾಗಿ ತುಂಬ ಧನ್ಯವಾದಗಳು. ಶ್ರೀ ವೆಂಕಟೇಶ್ವರ ಸ್ವಾಮಿ ಒಂದು ವೈಭವ ತಮಗೆ ಇಷ್ಟವಾಗಿದ್ರೆ ಜೋರಾದಂತಹ ಚಪ್ಪಾಳೆ ಹೊಡೆದ ಮೂಲಕ ಪುಟ್ಟ ಕಲಾವಿದರನ್ನ ಸ್ವಾಗತಿಸಿ ಇನ್ನೂ ವಿಶೇಷವಾದಂತಹ ಕಾಳಿ ನೃತ್ಯ ಹಾಗೂ ಕಾಂತರ ಇನ್ನೂ ವಿಶೇಷವಾದಂತಹ ಹಲವು ಗೀತೆಗಳು ತಮ್ಮ ಮುಂದೆ ಪ್ರದರ್ಶನ ಪಡಿಸಿದ್ದೇವೆ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ವಾದ್ಯಗೋಷ್ಠಿ ಪೈಂಡಿದ ಮೆಲಡಿ ಆರಂಭಿಸುತ್ತಿದ್ದ ಇಷ್ಟೆಲ್ಲ ಇನ್ನ ತುಂಬಾ ಸೊಗಸಾಗಿ ಗೀತೆ శ్రీనివాసుడా కొడగట్టి మర్యామి పురుషోత్తమా ಹೃದಯದಲ್ಲಿ ಇದೆ ನಿಡು ನದಿಯಂದು ಓಡಿದೆ ಕಲ ಕಲಡಿ ಕಲರ
ಕೇಳಿ ಹೊಸ ಬೆಳಿಗ್ಗೆ ಹೂವು ಹರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಆಸೆ ಈಗ ಹೃದಯದಲ್ಲಿ ಇದೇನಿದು ಎಲ್ಲ ಚಪ್ಪಾಳೆ ಹೊಡ್ಬೇಕು ಜೋರ Venkatesh here. Govinda,
First boy din malat ito. నైట్ వచ్చింది కవర్ అయ్యింది లైటింగ్ ఆ పేపర్లో మేమట్లు రాని రేపట్లో టీవీలో అంతా నంపల్లో అని शवेन्द्रिय प्रतिष्ठते श्री भूनीला समेत लक्ष्मी वेंकटेश्वर स्वामी कृपा कटाक्ष सिद्धिरस्तो दिने दिने व्यापार क्षेत्रे उद्योग क्षेत्रे आर्थिक परिस्थिति अभिवृद्धिरस्तो उद्योग क्षेत्राणां व्यापार क्षेत्र राजकीय क्षेत्राणां सर्व शत्रु बाधा निवारणार्थं श्री लक्ष्मी वेंकटेश्वर स्वामी कृपा कटाक्ष सिद्धिरस्तो दिने दिने राजकीय क्षेत्रे अभिवृद्धिरस्तो उन्नत स्थान प्राप्तिरस्तो ಸನಾತನ ಹಿಂದೂ ಧರ್ಮ सनातन हिंदू धर्म अस्माकं सहकुटुम्बानाम् अस्माकं भारतदेशे स्थितानां सर्वभक्तानाम् अस्माकं सहकुटुम्बानां क्षेमस्थैर्य वीर्य विजय अभय आयुरारोग्य मधुसूदन रेड्डी नामदेस्य अस्माकं सहकुटुम्बानां आयुर्गोत्रस्य नारायण स्वामी नामदेस्य अस्माकं सहकुटुम्बानां नाबिलगोत्रस्य लक्ष्मीदेवम्मा नाम्न्यः अस्माकं सहकुटुम्बानां केम्पल्गोत्रस्य राजारेड्डी सिद्ध्यर्थं श्री भूनीला समेत लक्ष्मी वेंकटेश्वर स्वामी देवता प्रीत्यर्थं श्री लक्ष्मी वेंकटेश्वर स्वामी पूजां च करिष्ये ಸರ್ವಸಭೆಗೆ ಇಂದು ಮುಂಜಾನೆ ಇಂದು ಇದೆ ಕೊಡ್ಕ ಕೊಡ್ಕ ನಾನು ಕೊಡ್ಕ ನೀ ಕೊಡ್ಕ ವೆರಿ ಗುಡ್ ಯಾವ ಸೋತಾಡು ಯಾವ ಸ್ಕೂಲು